ಉಪೇಂದ್ರ ಅವ್ರ ಬರ್ತ್ಡೇ ಇದೆ ನಾಳೆ. ಅಂದ್ರೆ ಹಿಂದಿನ ದಿನನೇ ಬಂದಿದ್ದೀರಾ? ಸರ್ ತಿಪ್ಟೂರಿಂದ ನಮ್ಮ ತಾಯಿಯವ್ರು ಬಂದಿರೋದು. ನಾವಿಲ್ಲೇ ಎಲೆಕ್ಟ್ರಾನ್ ಸಿಟಿಯಿಂದ ಬಂದಿರೋದು. ವರ್ಷ ವರ್ಷ ಮಿಸ್ ಇಲ್ಲ, ಪ್ರತಿ ವರ್ಷನೂ ಬರ್ತೀವಿ. ನೈಟ್ ಬರ್ತೀವಿ, ನೈಟ್ ಸಿಗ್ತಾ ಇರಲಿಲ್ಲ. ಈ ವರ್ಷ ಸ್ವಲ್ಪ ಬೇಗ ಬಂದಿದ್ದೀವಿ. ಇರಲಿ ಹಾಂ ಸರ್, ವರ್ಷ ವರ್ಷ ಏನು ತರೋಕ್ಕಾಗ್ತಿರ್ಲಿಲ್ಲ. ಈ ಸಲ ಕೇಕ್ ತಗೊಬಂದಿದ್ದೀವಿ. ಈ ಸಲ ಆತರ ಏನಾರ ಒಂದೊಂದು ತರ್ತೀವಿ. ಅಂದ್ರೆ ಕೇಕ್ ಮುಂಚೆ ತರವು ನಾವು, ವರ್ಷ ವರ್ಷನೂ ಕೇಕ್ ತರವು. ನಾವು ಪ್ರಸನ್ನ ಥಿಯೇಟ್ರಲ್ಲಿ ಇದ್ದಿದ್ದು ನಾನು ಸುಮಾರು 2006ರಿಂದ ಬರ್ತಾ ಇದ್ದೀನಿ. 2006ರಿಂದ ನಾನು ಪ್ರಸನ್ನ ಥಿಯೇಟ್ರಲ್ಲಿ ಇದ್ದವನು. ಪ್ರಸನ್ನ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದವ್ರು ನಾವು. ಅವಾಗಿಂದನೂ ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ಮುಂಚೆ ಕೇಕ್ ತರವು ತತ್ತಿರ್ಲಿಲ್ಲ. ಕೇಕು ಬೇಡ ಅನ್ನೋರು ಬಾಸು, ಕಟ್ ಮಾಡಿಸ್ತಿರ್ಲಿಲ್ಲ ಒಂದೊಂದು ಸರಿ ಬಿಸಿ. ಅದರಿಂದ ಮ್ಯಾರಿಡ್ ಆಗಿ 6 ಇಯರ್ಸ್ ಆಯಿತು. 6 ಇಯರ್ಸ್ ಇಂದನೂ ಬರ್ತಾನೆ ಇಲ್ಲ. ಬಟ್ ನೈಟ್ ಬಂದಿರೋದು ಇದೇ ಫಸ್ಟ್. ಬರೋವು ಯಾವಾಗಲೂ ಸಿಗ್ತಾ ಇರಲಿಲ್ಲ. ಈ ಸಲ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಹೋದ ವರ್ಷ ಮಾಡ್ಕೊಂಡ್ರಲ್ಲ, ಸ್ವಲ್ಪ ಬಿಸಿ ಆಗಿದ್ರು. ಅಲ್ಲಿ ಎಲ್ಲಾರು ಮೀಟ್ ಮಾಡಕ್ ಆಗಿಲ್ಲ, ಎಲ್ಲಾರು ಸಿಗ್ಲಿಲ್ಲ ಯಾರಿಗೂ. ಹೋದ ವರ್ಷ ಸ್ವಲ್ಪ ರೇಸ್ ಆಗಿದೆ. ಇವತ್ತು ಮನೆ ತವೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿ ಆಗಿದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬಾ ಇಷ್ಟ. ಏನೇ ಇದ್ರು ರಿಯಲ್ ಆಗಿ ಹೇಳ್ತಾರೆ ಅವರು. ತುಂಬಾ ಇಷ್ಟ ಸರ್. ಏನಿದ್ರು ನಮ್ಮ ಅಣ್ಣಂದ್ರು ಎಲ್ಲ, ನಮ್ಮ ಇಡೀ ಫ್ಯಾಮಿಲಿನೇ ಉಪ್ಪಿ ಬಾಸ್ಗೆ ಫ್ಯಾನು. ನಮ್ಮ ಅಣ್ಣಂದ್ರಾಗ್ಲಿ, ನಮ್ಮ ಚಿಕ್ಕಪ್ಪ ಆಗ್ಲಿ, ಎಲ್ಲ ಫುಲ್ಲು. ನಮ್ಮ ಅಪ್ಪ ಅಂತೂ ಬಿಗ್ ಫ್ಯಾನ್. ಹೇರ್ ಸ್ಟೈಲ್ ಆಗ್ಲಿ, ಅವರು ಎಲ್ಲದನ್ನು. ಕರ್ನಾಟಕಕ್ಕೆ ಪ್ರಜಾನಾಯಕ ಹೇಗೆ ಆಗ್ತಾರೆ ಅವ್ನು ಇವಾಗಲೂ ನೋಡಿಬೇಕಾದ್ರೆ ಕೇಕಲ್ಲೂ ಅಷ್ಟೇ. ಅವ್ರು ಪ್ರಜಾನಾಯಕ ಅಂತಾನೆ ಹಾಕ್ಸಿರೋದು ನಾವು ಇವತ್ತು. ಮುಂದಿನ ದಿನದಲ್ಲಿ ಅವರು ನಿಜವಾಗ್ಲೂ ಕರ್ನಾಟಕಕ್ಕೆ ಪ್ರಜಾನಾಯಕ ಹಾಗೆ ಆಗ್ತಾರೆ. ಅವ್ರು ಒಂದು ಒಳ್ಳೆ ನಾಯಕ ಸಿಗ್ತಾರೆ. ನಮ್ಮ ಕರ್ನಾಟಕಕ್ಕೆ ಒಂದು ಭರವಸೆ ಆಗಿದೆ. ನಾವು ಆಲ್ರೆಡಿ 6 ಗಂಟೆಗೆ ಒಂದ್ಸಲ ಬಂದು ವಾಪಸ್ ಹೋಗಿ ಈಗ ಬಂದಿರೋದು. ಹೋದ ವರ್ಷ ಯೂಟ್ಯೂಬ್ ಅಲ್ಲೆಲ್ಲ ಬಂದಿದ್ದು. ಆಚೆ ಸಲ ಯೂಟ್ಯೂಬಲ್ಲೆಲ್ಲ ಬಾಡಿಗಾರ್ಡ್ ಸ್ವಲ್ಪ ನೋಡ್ಬಿಟ್ಟಿದ್ರು ನಮ್ಮ ಅಣ್ಣ.